ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲೋಕೇಶ್. ಮೊದಲಿಗೆ ಹೆಡ್ಲೈನ್ಸ್. ಕೆಂಪೇಗೌಡ ಜಯಂತಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತೋರಿದ ಅಪಮಾನ ಹಿನ್ನೆಲೆ ದಾಖಲಾಗಿದ್ದ ಪ್ರಕರಣದ ತನಿಖೆಗೆ ಹೈಕೋರ್ಟ್ನಿಂದ ತಡೆಯಾಜ್ಞೆ. ಬಿಡುವಿಲ್ಲದ ಸಮಯದಲ್ಲೂ ನವ ಜೋಡಿಗೆ ಶುಭ ಕೋರಿದ ಪ್ರಧಾನಿ ಮೋದಿ, ಸಂಭ್ರಮದಲ್ಲಿ ತೇಲಾಡಿದ ಕುಟುಂಬ. ಜನವಸತಿ ಸಮೀಪ 2 ಕರಡಿಗಳು ಪ್ರತ್ಯಕ್ಷ, ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ನೇರ ಬಾಕಿ ಇಲ್ಲ, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಘೋಷಣೆ ಕೂಗಿ ಚಪ್ಪಲಿ ಎಸೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆ ಹಾಕಿದ ಆರೋಪದ ಮೇಲೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅಭಿಮಾನಿಗಳು ಎನ್ನಲಾದ 4 ವಿರುದ್ಧ ದಾಖಲಾಗಿರುವ ಕ್ರಿಮಿನಲ್ ಪ್ರಕರಣದ ತನಿಖೆಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ. ಆಯ್ತು, 800 ಜನದಲ್ಲಿ 4 ಜನ ಮಾತ್ರ ಕಂಡ್ರ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಜಿಲ್ಲಾ ಕೇಂದ್ರದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ವೇಳೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜೆಡಿಎಸ್ ಕಾರ್ಯಕರ್ತರು ಎನ್ನಲಾದ 4 ವಿರುದ್ಧ ದಾಖಲಾಗಿರುವ ಕ್ರಿಮಿನಲ್ ಪ್ರಕರಣ ಸಂಬಂಧ ತಮ್ಮ ವಿರುದ್ಧ ಚಿಕ್ಕಬಳ್ಳಾಪುರ ಟೌನ್ ಠಾಣಾ ಪೊಲೀಸರು ದಾಖಲಿಸಿರುವ ಎಫ್ಐಆರ್ಗೆ ಸಂಬಂಧಿಸಿದ ತನಿಖೆ ಹಾಗೂ ಚಿಕ್ಕಬಳ್ಳಾಪುರದ ಪ್ರಧಾನ ಹಿರಿಯ ಹಾಗೂ ಸಿಜೆಎಂ ನ್ಯಾಯಾಲಯದ ವಿಚಾರಣೆ ರದ್ದುಪಡಿಸಬೇಕು ಎಂದು ಆರೋಪಿಗಳಾದ ಮೋಹನ್ ರಾಜ್, ಅಖಿಲ್ ರೆಡ್ಡಿ, ಮಹೇಂದ್ರ, ಟಿಎಸ್ ಪ್ರಕಾಶ್ ಹೈಕೋರ್ಟ್ಗೆ ಕ್ರಿಮಿನಲ್ ಅರ್ಜಿ ಸಲ್ಲಿಸಿದರು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ, ಘಟನೆಯಿಂದ ತಮಗೆ ಅಪಮಾನವಾಗಿದ್ದರೆ ಶಾಸಕ ಪ್ರದೀಪ್ ಈಶ್ವರ್ ಮಾನನಷ್ಟ ಮೊಕದ್ದಮೆ ಹೂಡಬಹುದಿತ್ತು. ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ 800ಕ್ಕೂ ಅಧಿಕ ಜನ ಭಾಗವಹಿಸಿದರು ಎನ್ನಲಾಗಿದೆ. ಅದರಲ್ಲಿ ಈ 4 ಅರ್ಜಿದಾರರ ವಿರುದ್ಧ ಮಾತ್ರ ಯಾಕೆ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಟೌನ್ ಪೊಲೀಸರ ಪರ ಹಾಜರಿದ್ದ ಸರ್ಕಾರಿ ವಕೀಲರನ್ನು ಪ್ರಶ್ನಿಸಿ ಅರ್ಜಿದಾರರ ವಿರುದ್ಧ ತನಿಖೆ ಹಾಗೂ ಮುಂದಿನ ಎಲ್ಲ ಕಾನೂನಾತ್ಮಕ ಪ್ರಕ್ರಿಯೆಗಳಿಗೆ ತಡೆ ನೀಡಿತು. ಹಾಗೆಯೇ ಪ್ರತಿವಾದಿಗಳಾದ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಠಾಣಾಧಿಕಾರಿ ಹಾಗೂ ದೂರುದಾರರಾದ ಪಿಎಸ್ಐ ಎಂ ಅಮರ್ ಅವರಿಗೆ ನೋಟಿಸ್ ಜಾರಿ ಮಾಡಿ ವಿಚಾರಣೆ ಮುಂದೂಡಿತು. The offences are unlawful assembly and rioting. Now, my lord, on 27/6/2026, my lord, there's a procession that happens. There's a public function that's conducted, my lord, in Chikbalapur. Now, the allegation on me is this, my lord, that there's a procession that's conducted from a temple to this public event where the function is happening, and there are certain provocation that's done by the sitting MLA, and the allegation on the present petitioners are that I've used the words Kucha and Ayogya against him. That is only an allegation. Out of defamation hakidara? No, my lord. What is this? It's a unlawful assembly. Unlawful assembly and rioting, my lord. Of 800 to 1000 people. Out of 800 to 1000 people, even according to their own complaint, they have identified these 4 petitions. How are you picked up in 800 to 1000 people? How many people here? My lord, I have produced 4 photographs. 4, my lord. I have produced photographs to show the event where it's happening also, my lord. Page so many people are there? 7, 48, 49. ಆಯ್ತು, 800 ಜನದಲ್ಲಿ 4 ಜನ ಮಾತ್ರ ಕಂಡ್ರ. They have marched into the function and created it. We'll check your record. Secure. They heard the learned counsel, Srimati Kirti Reddy, appearing for the petitioner. The petitioners are said to be a part of an alleged unlawful assembly, which was a congregation of 800 to 1000 people. It transpires that the certain words are uttered by these petitioners are by several persons against the sitting member of the Legislative Assembly. This ought to have been the subject matter of a defamation if the said legislator was aggrieved. Not picking these 4 people for unlawful assembly, the learned SPP to secure instructions with regard to how only 4 people were found out of the 800 people to choose and register the crime against them. In that light,
further proceedings, further investigation where this petitioner still the instructions are secured shall remain state. It is not 800 people. The gathering of 800 people. ಅದಕ್ಕೆ Page 43, my lord, the statement Yes. given. ಕ್ಯಾಮ್ರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನವಜೋಡಿಯೊಂದಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಬಂಫರ್ ಗಿಫ್ಟ್ ಒಂದು ಸಿಕ್ಕಿದೆ. ಬಿಡುವಿಲ್ಲದ ವೇಳೆಯಲ್ಲೂ ಪ್ರಧಾನಿ ಮೋದಿ ಕಳುಹಿಸಿದ ಆ ಒಂದು ಪತ್ರ ಈಗ ನವ ದಂಪತಿ ಹಾಗೂ ಅವರ ಕುಟುಂಬಸ್ಥರ ಸಂತಸವನ್ನ ಇಮ್ಮಡಿಗೊಳಿಸಿದೆ. ಅಷ್ಟಕ್ಕೂ ಪ್ರಧಾನಿ ಕಚೇರಿಯಿಂದ ಬಂದ ಆ ವಿಶೇಷ ಗಿಫ್ಟ್ ಏನು, ಯಾರಿಗೆ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಫೋಟೋದಲ್ಲಿ ಕಾಣಿಸುತ್ತಿರುವ ನವ ದಂಪತಿಗಳ ಹೆಸರು ಮಂಜುನಾಥ್ ಮತ್ತು ವಿದ್ಯಾಶ್ರೀ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ನುಗುದಹಳ್ಳಿ ಯುವಕ ಹಾಗೂ ತೂಕಲಘಟ್ಟ ಮೂಲದ ಯುವತಿ. ಕಳೆದ ಮೇ 13ರಂದು ಚಿಕ್ಕಬಳ್ಳಾಪುರದ ಕಂದವರ ಬಾಗಿಲಿನ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿ ಕಲ್ಯಾಣ ನಡೆದಿತ್ತು. ತಮ್ಮ ಮಗನ ಮದುವೆಗೆ ದೇಶದ ಪ್ರಧಾನಿಗಳನ್ನ ಆಹ್ವಾನಿಸಬೇಕು ಅನ್ನೋದು ಈ ಜೋಡಿಯ ಹಾಗೂ ತಂದೆಯ ಆಸೆಯಾಗಿತ್ತು. ಇದೇ ಕಾರಣಕ್ಕೆ ಮಂಜುನಾಥ್ ವಿದ್ಯಾಶ್ರೀ ದಂಪತಿ ತಂದೆ ಮುನಿ ಭೈರಪ್ಪ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪೋಸ್ಟ್ ಮೂಲಕ ವೆಡ್ಡಿಂಗ್ ಕಾರ್ಡ್ ಕಳುಹಿಸಿ ಆಮಂತ್ರಿಸಿದ್ದರು. ಇನ್ನು ದೇಶದ ಪ್ರಧಾನಿಗಳಿಂದ ಇದಕ್ಕೆ ಪ್ರತಿಕ್ರಿಯೆ ಸಿಗಬಹುದು ಎಂದು ಇಡೀ ಕುಟುಂಬ ಅಂದುಕೊಂಡು ಇರಲಿಲ್ಲ. ಆದರೆ ಜೂನ್ 29ರಂದು ಪ್ರಧಾನಿ ಕಚೇರಿಯಿಂದ ನೇರವಾಗಿ ಚಿಕ್ಕಬಳ್ಳಾಪುರದ ಈ ದಂಪತಿಗೆ ವಿಶೇಷ ಶುಭಾಶಯ ಪತ್ರವೊಂದು ಬಂದಿದೆ. ಮದುವೆಗೆ ಬರಲಾಗಿದ್ದರೂ ಪ್ರಧಾನಿ ಮೋದಿ ಅವರು ಮರೆಯದೆ ನವ ಜೋಡಿಗೆ ಪೋಸ್ಟ್ ಮೂಲಕವೇ ಶುಭ ಹಾರೈಸಿದ್ದಾರೆ. ಪ್ರಧಾನಿ ಕಳುಹಿಸಿದ ಈ ಲೆಟರ್ ನೋಡಿ ಕುಟುಂಬಸ್ಥರು ಸಂಭ್ರಮದ ಅಲೆಯಲ್ಲಿ ತೇಲಾಡುವಂತೆ ಮಾಡಿದೆ. ನನ್ನ ಹೆಸರು ವಿದ್ಯಾಶ್ರೀ ಅಂತ. ನಮ್ಗೆ ಮೇ ತಿಂಗಳಲ್ಲಿ ಮದ್ವೆ ಆಯ್ತು. ನಮ್ಮ ಮದ್ವೆಗೆ ಎಲ್ಲಾರು ಬಂದಿದ್ರು, ಅದು ಒಂಥರ ಖುಷಿ ಆಯ್ತು. ಆದ್ರೂ ನಮ್ ಗಂಡ ಮದ್ವೆಗೂ ಮುಂಚೆ ಪ್ರಧಾನ ಮಂತ್ರಿಯವರಿಗೆ ಒಂದ್ ಲೆಟರ್ ಕಳ್ಸಿದ್ರು, ಇನ್ವಿಟೇಷನ್ ಕಳ್ಸಿದ್ರು. ಅದು ಪ್ರಧಾನ ಮಂತ್ರಿಯವರು ಮತ್ತೆ ರಿಟರ್ನ್ ಕಳ್ಸಿದ್ದಾರೆ ಒಂದ್ ಲೆಟರು. ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಅದು ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೆ ಗುರ್ತಿಸಿ ಮತ್ತೆ ರಿಟರ್ನ್ ಕಳ್ಸಿರೋದಕ್ಕೆ ತುಂಬಾ ಹೆಮ್ಮೆ ಪಡ್ಬೇಕಂತ ವಿಷಯ. ಧನ್ಯವಾದಗಳು ಮೋದಿಜಿ ಅವರಿಗೆ. ಹೇಳ್ಕೊಳಕ್ ಆಗದೆ ಇರೋಂತ ಖುಷಿ ಆಗ್ತಿದೆ, ಯಾಕಂದ್ರೆ ಅವರು ನಮ್ಮ ಭಾರತದ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥವ್ರು ನಮ್ಗೆ ವಿಶ್ ಮಾಡಿರೋದಕ್ಕೆ. ಒಟ್ಟಿನಲ್ಲಿ ದೇಶದ ಪ್ರಧಾನಿ ತಮ್ಮ ಬಿಡುವಿಲ್ಲದ ಕೆಲಸಗಳ ನಡುವೆಯೂ ಸಾಮಾನ್ಯ ಜನರ ಆಮಂತ್ರಣವನ್ನು ಸ್ವೀಕರಿಸಿ ಮದುವೆ ಮುಗಿದರೂ ಮರೆಯದೆ ಆಶೀರ್ವದಿಸಿರುವುದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಬಳಿಯ ಪ್ರೆಸ್ಟೀಜ್ ಗ್ರೂಪ್ ಕಂಪನಿಯ ಆವರಣದಲ್ಲಿ ಬೃಹತ್ ಗಾತ್ರದ 2 ಕರಡಿಗಳು ಸಂಚರಿಸಿರುವುದು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ದಾಖಲಾಗಿದ್ದು ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳಲ್ಲಿ ಆತಂಕ ಹೆಚ್ಚಿಸಿದೆ. ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಪ್ರೆಸ್ಟೀಜ್ ಗ್ರೂಪ್ ಕಂಪನಿಯ ಆವರಣದಲ್ಲಿ ಬೃಹತ್ ಗಾತ್ರದ 2 ಕರಡಿಗಳು ಸಂಚರಿಸಿರುವುದು ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ನಿನ್ನೆ ರಾತ್ರಿ ಕಂಪನಿಯ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ 2 ಕರಡಿಗಳು ನಿರ್ಭಯವಾಗಿ ಓಡಾಡುತ್ತಿರುವ ದೃಶ್ಯಗಳು ದಾಖಲಾಗಿವೆ. ಕಂಪನಿಯ ಶಟಲ್ ಕೋಟ್ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿಯೂ ಕರಡಿಗಳು ಕಾಣಿಸಿಕೊಂಡಿರುವುದು ಸಿಬ್ಬಂದಿ ಹಾಗೂ ಸಾರ್ವಜನಿಕರಲ್ಲಿ ಭಯವನ್ನ ಹೆಚ್ಚಿಸಿದೆ. ಕಾರಹಳ್ಳಿ ಸುತ್ತಮುತ್ತಲಿನ ಪ್ರದೇಶವು ನಂದಿ ಬೆಟ್ಟದ ತಪ್ಪಲು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವುದರಿಂದ ಕಾಡು ಪ್ರಾಣಿಗಳ ಸಂಚಾರ ಸಾಮಾನ್ಯವಾಗಿದೆ. ಆದ್ರೆ ಈ ಬಾರಿ ಬೃಹತ್ ಗಾತ್ರದ 2 ಕರಡಿಗಳು ಜನವಸತಿ ಸಮೀಪ ಪ್ರತ್ಯಕ್ಷವಾಗಿರುವುದು ಗ್ರಾಮಸ್ಥರನ್ನ ಆತಂಕಕ್ಕೀಡು ಮಾಡಿದೆ. ಪ್ರೆಸ್ಟೀಜ್ ಕಂಪನಿಗೆ ಹೊಂದಿಕೊಂಡಿರುವ ಸೊನ್ನೆಹಳ್ಳಿ, ತೈಲಗೆರೆ, ಕಾರಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳ ನಿವಾಸಿಗಳು ರಾತ್ರಿ ವೇಳೆಯಲ್ಲಿ ಹೊರಗಡೆ ಓಡಾಡಲು ಹಿಂಜರಿಯುತ್ತಿದ್ದಾರೆ. ರೈತರು, ಕಾರ್ಮಿಕರು ಹಾಗೂ ಕಂಪನಿಯ ಸಿಬ್ಬಂದಿಯು ಸುರಕ್ಷತೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಕರಡಿಗಳ ನಿರಂತರ ಸಂಚಾರದ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಕರಡಿಗಳನ್ನ ಸುರಕ್ಷಿತವಾಗಿ ಅರಣ್ಯ ಪ್ರದೇಶಕ್ಕೆ ಮರಳಿಸುವ ಜೊತೆಗೆ ಗ್ರಾಮಗಳಲ್ಲಿ ನಿಗಾ ವಹಿಸಿ ಸಾರ್ವಜನಿಕರಿಗೆ ಅಗತ್ಯ ಮುನ್ನೆಚ್ಚರಿಕೆ ಸೂಚನೆಗಳನ್ನ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ.
ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ಬಳಿಕ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚುನಾವಣಾ ಆಯೋಗದ ಸೂಚನೆಯಂತೆ SIR ಪ್ರಕ್ರಿಯೆ ನಡೆಯುತ್ತಿದೆ. ಅದರಲ್ಲಿ ಯಾವುದೇ ಗೊಂದಲಗಳಿಲ್ಲ. ಚುನಾವಣಾ ಅಧಿಕಾರಿಗಳೇ ಎಲ್ಲವನ್ನ ನೋಡಿಕೊಳ್ಳುತ್ತಾರೆ. ಒಂದು ವೇಳೆ ಅಧಿಕಾರಿಗಳೇನಾದರೂ ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುತ್ತಾರೆ. ರಾಜ್ಯ ಸರ್ಕಾರ ಇದರಲ್ಲಿ ನೇರ ಭಾಗಿ ಇಲ್ಲ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ರಾಜ್ಯ ಸರ್ಕಾರವನ್ನು ಏನು ಕೇಳಿ ನಿಯಮಗಳನ್ನು ಮಾಡಿಲ್ಲ. ಅವರು ಎಲೆಕ್ಷನ್ ಕಮಿಷನರು, ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ, ಅವರು ಮಾಡಿದ್ದಾರೆ. ತುಮಕೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ 2026-27ನೇ ಸಾಲಿನ ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಕಾರ್ಯಾಗಾರ ಕಾರ್ಯಕ್ರಮದ ಬಳಿಕ ಮಾಧ್ಯಮದೊಂದಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಪಂಚಾಯತ್ ರಾಜ್ ವ್ಯವಸ್ಥೆಯು ಇಡೀ ದೇಶದಲ್ಲಿ ಕರ್ನಾಟಕ ಮಾದರಿಯಾಗಿದೆ ಎಂದರು. ಇನ್ನು SIRಗೆ ಸಂಬಂಧಿಸಿ ಸರ್ಕಾರವು ಯಾವುದೇ ಸೂಚನೆಗಳನ್ನು ಕೊಟ್ಟಿಲ್ಲ. ಚುನಾವಣಾ ಆಯೋಗ ಕೇಳಿದ ಸಿಬ್ಬಂದಿಯನ್ನು ಮಾತ್ರ ನಾವು ಕೊಟ್ಟಿದ್ದೇವೆ. ಮನೆ ಮನೆಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ ವಿತರಿಸಿ ಅದನ್ನು ಮರಳಿ ಸಂಗ್ರಹಿಸುವ ಜವಾಬ್ದಾರಿ BLOಗಳದ್ದೇ ಆಗಿದೆ. ಒಂದು ವೇಳೆ BLOಗಳು ಒಂದೇ ಸ್ಥಳದಲ್ಲಿ ಕುಳಿತು ಫಾರಂ ವಿತರಿಸುತ್ತಿದ್ದರೆ ಅದು ಅವರ ತಪ್ಪು. ಅಂತಹ ಘಟನೆಗಳು ಕಂಡುಬಂದರೆ ಚುನಾವಣಾ ಆಯೋಗ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಪ್ರಕ್ರಿಯೆ ಹೇಗೆ ನಡೆದಿದೆ ಎಂಬುದನ್ನು BJPಯವರು ಸೂಕ್ಷ್ಮವಾಗಿ ಪರಿಶೀಲಿಸಲಿ ಎಂದು ಹೇಳಿದರು. SIR ಬಗ್ಗೆ ಎಲೆಕ್ಷನ್ ಕಮಿಷನ್ನ ಗೈಡ್ಲೈನ್ಸ್ ಏನಿದೆ, ಆ ಗೈಡ್ಲೈನ್ಸಿನ ಪ್ರಕಾರನೇ ನಡೀತಾ ಇದೆ. ಎಲ್ಲಿಯಾದರೂ ಕೂಡ ಆ ನಿಯಮಗಳನ್ನು ಮೀರಿ ಕೆಲಸ ಆಗಿದ್ದರೆ ಎಲೆಕ್ಷನ್ ಕಮಿಷನ್ನವರು ಗಮನಿಸ್ತಾರೆ ಮತ್ತು ಅದರ ಮೇಲೆ ಕ್ರಮ ತಗೊಳ್ತಾರೆ. ಸರ್ಕಾರ ಇದರಲ್ಲಿ ಯಾವುದೇ ರೀತಿಯಲ್ಲಿ ಭಾಗಿಯಾಗಿಲ್ಲ. ನಾವು ಯಾರಿಗೂ ಇನ್ಸ್ಟ್ರಕ್ಷನ್ಸ್ಗಳು ಕೊಟ್ಟಿಲ್ಲ. ಎಲೆಕ್ಷನ್ ಕಮಿಷನ್ನವರು ಏನು ಸಿಬ್ಬಂದಿಗಳನ್ನ ಕೇಳಿದರೆ ಅದನ್ನು ನಾವು ಕೊಟ್ಟಿದ್ದೇವೆ ಬಿಟ್ಟರೆ ನಾವು ಯಾರೂ ಕೂಡ ಮಾಡಲಿಲ್ಲ. ಅಲ್ಲಿ BLOಗಳಿರ್ತಾರೆ. BLOಗಳೇ ಮನೆ ಮನೆಗೆ ಹೋಗಿ ಏನು ಆ ಫಾರಮನ್ನು, ಎನ್ಯುಮರೇಷನ್ ಫಾರಮನ್ನು ಕೊಟ್ಟು ಅದನ್ನು ವಾಪಸ್ ತಗೊಳ್ಳೋ ಜವಾಬ್ದಾರಿ ಅವರಿಗಿರುತ್ತೆ. ಒಂದು ವೇಳೆ BLO ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ನಾನು ಕೊಡ್ತೇನೆ ಅಂತ ಹೇಳಿದರೆ ಅದು ಅವರು ಮಾಡಿರ್ತಕ್ಕಂಥ ತಪ್ಪುಗಳಿರ್ಬೋದು. ಅಂಥದ್ದೇನಾದರೂ ಘಟನೆ ಇದ್ದರೆ ಅದನ್ನು ತನಿಖೆ ಮಾಡಿ ಕ್ರಮ ತಗೊಳ್ಳಿ. ಈ ವೇಳೆ ರಾಜ್ಯ ಸರ್ಕಾರ ದೆಹಲಿ ವಿಶೇಷ ಪ್ರತಿನಿಧಿ TB ಜಯಚಂದ್ರ, ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಜಿಲ್ಲಾ ಪಂಚಾಯತ್ CEO ಅಶ್ವಿಜಾ, ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಖೇವಿ ಮುಂತಾದವರು ಇದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. 15ನೇ ಹಣಕಾಸು ಆಯೋಗದ ಅನುದಾನ ಬಿಡುಗಡೆ ವಿಳಂಬ ಹಾಗೂ ಈ ಸ್ವತ್ತು 2.0 ತಂತ್ರಾಂಶದ ತಾಂತ್ರಿಕ ಸಮಸ್ಯೆಗಳಿಂದ ರಾಜ್ಯದ ಗ್ರಾಮ ಪಂಚಾಯಿತಿಗಳ ಕಾರ್ಯನಿರ್ವಹಣೆ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿಕೊಡಬೇಕು ಎಂದು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ದಿಲೀಪ್ ಕುಮಾರ್ ಒತ್ತಾಯಿಸಿದ್ದಾರೆ.
2024-25 ಹಾಗೂ 2025-26 ಸಾಲಿನ 15ನೇ ಹಣಕಾಸು ಆಯೋಗದ ಅನುದಾನ ಸಮರ್ಪಕವಾಗಿ ಬಿಡುಗಡೆಯಾಗದ ಪರಿಣಾಮ ಗ್ರಾಮ ಪಂಚಾಯಿತಿಗಳು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದು, ಅನುದಾನದ ಕೊರತೆಯಿಂದ ಕುಡಿಯುವ ನೀರು, ನೈರ್ಮಲ್ಯ, ಬೀದಿ ದೀಪ ನಿರ್ವಹಣೆ, ಸ್ವಚ್ಛತಾ ಸಿಬ್ಬಂದಿ ವೇತನ, ಕಚೇರಿ ನಿರ್ವಹಣೆ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ನಿರ್ವಹಿಸುತ್ತಿರುವುದು ಕಷ್ಟಕರವಾಗಿದೆ. ತಾಂತ್ರಿಕ ದೋಷಗಳು ಹಾಗೂ ಅನುದಾನ ಬಿಡುಗಡೆಯಲ್ಲಿನ ವಿಳಂಬದಿಂದ ಸಮಸ್ಯೆಗಳು ಉಂಟಾಗುತ್ತಿದ್ದರೂ ಅದರ ಹೊಣೆಯನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೇಲೆ ಹೊರಿಸುವ ಕ್ರಮವನ್ನು ಸಂಘ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಸಾರ್ವಜನಿಕರ ಸಮಸ್ಯೆ ಅನ್ನೋದು ಭಾಳಷ್ಟು ಮುಖ್ಯವಾಗಿ ಇವತ್ತಿನ ದಿನ ಹೊಸ ಸಾಫ್ಟ್ವೇರ್ ಬಂದ ನಂತರ ಟೆಕ್ನಿಕಲ್ ಇಶ್ಯೂಸು ತುಂಬ ಆಗ್ತಿದೆ. ಆ್ಯಕ್ಚುಲಿ ಮುಖ್ಯವಾಗಿ ಆಗ್ತಿರೋಂಥದ್ದು ಟೆಕ್ನಿಕಲ್ ಇಶ್ಯೂಸು. ಇವತ್ತಿನ ದಿನ ಗ್ರಾಮ ಪಂಚಾಯಿತಿಗಳು ವಿಕೇಂದ್ರೀಕರಣ ವ್ಯವಸ್ಥೆಯ ಒಂದು ಮೂಲ ತಳಹದಿಗಳಲ್ಲಿ ನಿಂತಿರತಕ್ಕಂಥದ್ದು. ಜನತೆ ಅಲ್ಲ, ಎಲ್ಲ ಪಂಚಾಯಿತಿಗಳಲ್ಲೂ ಸಹ ಈ ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡು ನಾವು ಸರ್ವಿಸನ್ನು ಕೊಡ್ತಿದ್ದೀವಿ. ಕೂಡಲೇ ಇದನ್ನು ರಾಜ್ಯ ಸರ್ಕಾರ ಬಗೆಹರಿಸಿದಾಗ ಮಾತ್ರನೇ ನಾವು ಸಹ ಒಂದು ಜನರಿಗೆ ಜನಪರವಾದಂಥ ಸೇವೆಗಳನ್ನು ಒದಗಿಸೋದಕ್ಕೆ, ಜೊತೆಗೆ ಜನರಿಗೆ ಅಗತ್ಯವಾದಂಥ ಸೇವೆಗಳಿಗೆ ಹತ್ರ ಆಗ್ಲಿಕ್ಕೂ ಸಾಧ್ಯ ಆಗ್ತದೆ. ಇಲ್ಲ ಅಂದರೆ ಸರ್ಕಾರದ ಯೋಜನೆಗಳು ಯಾವತ್ತೂ ಸಹ ರೀಚ್ ಆಗ್ಲಿಕ್ಕಾಗಲ್ಲ. ಜನರಿಗೆ ಬೇಕಾದಂಥ ಮೂಲಭೂತ ಸೇವೆಗಳನ್ನೇ ನಾವು ತಲುಪಿಸಿ. ಸರ್ಕಾರ ಕೂಡಲೇ ಬಾಕಿ ಅನುದಾನ ಬಿಡುಗಡೆ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಲು ವಿಶೇಷ ತಾಂತ್ರಿಕ ತಂಡ ರಚಿಸಿ ಜಿಲ್ಲಾವಾರು ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿಗಳ ಸೇವೆಗಳನ್ನು ಸ್ಥಗಿತಗೊಳಿಸುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಇದಕ್ಕೆ ನೇರ ಹೊಣೆ ಸಂಬಂಧಪಟ್ಟ ಇಲಾಖೆ ಮತ್ತು ರಾಜ್ಯ ಸರ್ಕಾರವಾಗಲಿ ಎಂದು ಎಚ್ಚರಿಸಿದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಗ್ಯಾರಂಟಿಗಳು ಉಳಿಯೋದಿಲ್ಲ. ಕಾಂಗ್ರೆಸ್ ಜನರಿಗೆ ವಾಗ್ದಾನ ಮಾಡಿದಂತೆ ನಡೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಟೀಕೆ ಮಾಡಿದ್ದ ವಿರೋಧ ಪಕ್ಷಗಳಿಗೆ ಈಗ ಗ್ಯಾರಂಟಿಗಳನ್ನು ಒಪ್ಪಿಕೊಳ್ಳುವಂತೆ ಮಾಡಿ ತೋರಿಸಿವೆ. 5 ಗ್ಯಾರಂಟಿಗಳ ಜೊತೆಗೆ ಮನೆ ಮನೆಗೆ ಉಚಿತ ಖಾತೆಗಳ ವಿತರಣೆ ಮಾಡಿ 6ನೇ ಗ್ಯಾರಂಟಿಯನ್ನು ನೀಡಿ ಯಶಸ್ವಿಯಾಗಿ 2ನೇ ಅವಧಿಗೆ ಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ 3ನೇ ದಿನಕ್ಕೆ ಪುರುಷ ವಿದ್ಯಾರ್ಥಿಗಳು ಉಚಿತ ಬಸ್ ಪಾಸ್ ನೀಡುವುದಾಗಿ ಘೋಷಿಸಿದರು. ಆ ವಾಗ್ದಾನ ಇಂದಿನಿಂದ ಜಾರಿಗೆ ಬಂದಿದೆ ಎಂದು ಜಿಲ್ಲಾ ಗ್ಯಾರಂಟಿಗಳ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಗಂಡು ಮಕ್ಕಳಿಗೂ ರಾಜ್ಯ ಸರ್ಕಾರ ಘೋಷಿಸಿದ ಉಚಿತ ಬಸ್ ಪಾಸ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಗ್ಯಾರಂಟಿಗಳ ಅಧ್ಯಕ್ಷ ಯಲುವಹಳ್ಳಿ ಎನ್ ರಮೇಶ್ ಮತ್ತು ಡಿಸಿ ಸಿದ್ದಲಿಂಗೇಶ್ ಅವರು ಸ್ಮಾರ್ಟ್ ಕಾರ್ಡ್ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಹೂಗುಚ್ಛ ನೀಡಿ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣಕ್ಕೆ ಸ್ವಾಗತಿಸಿದರು. ಈ ವೇಳೆ ಮಾತನಾಡಿದ ಯಲುವಹಳ್ಳಿ ಎನ್ ರಮೇಶ್, ನುಡಿದಂತೆ ನಡೆದುಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಜೊತೆಗೆ 16 ವರ್ಷಗಳಿಂದ ಬಾಕಿ ಉಳಿದಿದ್ದ ಪಾವತಿ ಖಾತೆಗಳನ್ನು ಮನೆ ಮನೆಗೆ ತಲುಪಿಸುವ ಭಾಗ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇತ್ತೀಚೆಗೆ ಸಿಎಂ ಅಧಿಕಾರ ಸ್ವೀಕರಿಸಿದ್ದ 3ನೇ ದಿನಕ್ಕೆ ರಾಜ್ಯದಲ್ಲಿ ಗ್ರಾಮೀಣ ಭಾಗದಿಂದ ನಗರ ಪಟ್ಟಣಗಳಿಗೆ ಸಂಚಾರ ಮಾಡಿ ವಿದ್ಯಾಭ್ಯಾಸ ಮಾಡುತ್ತಿರುವ ಗಂಡು ಮಕ್ಕಳಿಗೂ ಉಚಿತ ಬಸ್ ಪ್ರವಾಸ ಮಾಡಲು ಪಾಸ್ ನೀಡುವುದಾಗಿ ಡಿಕೆಶಿ ಘೋಷಿಸಿದರು. ಅದರಂತೆ ಇಂದು ಜಿಲ್ಲಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ಪಾಸ್ ವಿತರಿಸಿ ಬಸ್ಗಳಿಗೆ ಆಹ್ವಾನಿಸಲಾಗಿದೆ. ಇದರಿಂದ ಉನ್ನತ ಶಿಕ್ಷಣ, ತಾಂತ್ರಿಕ ಶಿಕ್ಷಣ, ಕೌಶಲ್ಯಾಧಾರಿತ ಶಿಕ್ಷಣ ಕಲಿಯುವ ಮಕ್ಕಳಿಗೆ ಅನುಕೂಲವಾಗಲಿದೆ. ಬಸ್ ಚಾರ್ಜ್ ಒದಗಿಸಲಾಗದೆ ಯಾವ ವಿದ್ಯಾರ್ಥಿಯೂ ಮಧ್ಯದಲ್ಲಿ ಕಾಲೇಜು ಬಿಡಬಾರದು ಎಂಬ ಉದ್ದೇಶದಿಂದ ಈ ಯೋಜನೆ ಜಾರಿ ಮಾಡಲಾಗಿದ್ದು, ಎಲ್ಲ ವಿದ್ಯಾರ್ಥಿಗಳು ಈ ಉಚಿತ ಬಸ್ ಪಾಸ್ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಈಗ ಹುಡುಗರು ಕೆಲವರು ಹೇಳಿದ್ರು, ಭಾಳ ಅನುಕೂಲ ಆಯ್ತು ನಮಗಿದು. ನಾವು ಇಲ್ಲಿವರೆಗೂ 1000 ಚಿಲ್ಲರೆ ತಿಂಗಳು ಕಟ್ಟೋಕ್ಕೆ ಭಾಳ ಕಷ್ಟ ಆಗ್ತಿತ್ತು, ನಾವು ಕೂಲಿ ಮಾಡೋರು. ಈಗ ನಮಗೂ ಫ್ರೀ ಮಾಡಿದ್ವಿ, ನಾವೆಲ್ಲ ಹೊಟ್ಟೆಗೆ ಇಟ್ಟು ಬರ್ತಾ ಇದ್ವಿ, ಬರೀ ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ದಾರೆ ಅಂತ. ಈಗ ನಮಗೂ ಮಾಡೋದು ನಮ್ಗೆ ಭಾಳ ಸಂತೋಷ ಅಂತ ಹುಡುಗರಲ್ಲಿ ಭಾಳ ಖುಷಿಯಾಗಿ ಹೇಳ್ತಾ ಇದ್ವಿ. ಇದೇ ವೇಳೆ ಸರ್ಕಾರದ ಉಚಿತ ಬಸ್ ಪ್ರಯಾಣ ಘೋಷಿಸುವ ಮುನ್ನ ಎಷ್ಟು ಜನ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ರು, ಆನಂತರ ಪ್ರಯಾಣಿಕರ ಸಂಖ್ಯೆ ಎಷ್ಟು ಹೆಚ್ಚಾಗಿದೆ, ಸರ್ಕಾರ ಎಷ್ಟು ಹಣವನ್ನು ಇಲಾಖೆಗೆ ನೀಡಿದೆ ಎಂಬ ಅಂಕಿ ಅಂಶಗಳನ್ನು ಇದೇ ಸಂದರ್ಭದಲ್ಲಿ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಜಾತವಾರ ರಾಮಕೃಷ್ಣಪ್ಪ, ತಾಲೂಕು ಅಧ್ಯಕ್ಷ ಕಣಜೇನಹಳ್ಳಿ ಜಯರಾಮ್, ವಿಭಾಗೀಯ ನಿಯಂತ್ರಣಾಧಿಕಾರಿ ಸಿದ್ದಲಿಂಗೇಶ್, 5 ತಾಲೂಕು ಅಧ್ಯಕ್ಷರು ಹಾಗೂ ಸದಸ್ಯರು ಹಾಜರಿದ್ದರು. ಕ್ಯಾಮ್ರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮೊಬೈಲ್ ಕ್ಷಣಿಕ, ಪುಸ್ತಕ ತಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಸಮಾಜಕ್ಕೆ ವಿದ್ಯೆಯೇ ದೊಡ್ಡ ಆಸ್ತಿ. ಆದ್ದರಿಂದ ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆದು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂತಹ ಹೆಮ್ಮೆಯ ಪ್ರಜೆಗಳಾಗಿ ಬೆಳೆಯಬೇಕು ಎಂದು ಪರಮ ಪೂಜ್ಯ ಶ್ರೀ ಷಡಾಕ್ಷರಿ ಮುನಿದೇಶಿ ಕೇಂದ್ರ ಸ್ವಾಮಿಗಳು ಹೇಳಿದರು.
ಗೌರಿಬಿದನೂರು ನಗರದ ಆರ್ಜಿ ಕನ್ವೆನ್ಷನ್ ಹಾಲ್ನಲ್ಲಿ ಕೆಎಚ್ಪಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಷಡಾಕ್ಷರಿ ಮುನಿದೇಶಿ ಕೇಂದ್ರ ಸ್ವಾಮಿಗಳು ಭಾಗವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಮೊಬೈಲ್ನಿಂದ ದೂರವಿರಬೇಕು, ಪುಸ್ತಕಗಳೇ ಎಲ್ಲವೂ ಎಂಬ ಭಾವನೆಯಿಂದ ಶಿಕ್ಷಣ ಪಡೆದು ಎತ್ತ ತಾಯಿ ತಂದೆಯವರಿಗೆ ಹಾಗೂ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಬೇಕು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ಸಾಗಿದ್ರೆ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಒಂದು ಅತ್ಯುತ್ತಮವಾದಂಥ ಯುಪಿಎಸ್ಗೆ ಹೋಗಿ ನಮ್ಮನ್ನು ಕಾಂಪೀಟ್ ಮಾಡುವಂಥ ಒಂದು ಸೆಂಟರ್ ತರಬೇತಿ ಮಾಡಿದ್ದೀರಾ ಅನ್ನೋದು ಗೊತ್ತಿಲ್ಲ, ಬಟ್ ಅನಿತಾ ಸೂಪರ್, ಅದನ್ನು ಹೋಗಿ ಓದಿ. ಶಾಸಕ ಪುಟ್ಟಸ್ವಾಮಿಗೌಡ ಮಾತನಾಡಿ, ಭಾರತ ದೇಶದ ಅಭಿವೃದ್ಧಿಗೆ ಶಿಕ್ಷಣವೇ ಎಲ್ಲದಕ್ಕೂ ಔಷಧಿ. ಆದ್ದರಿಂದ ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಬೇಕು. ಇಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಲು ಹಮ್ಮಿಕೊಳ್ಳಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸುಧಾ ಬುರುಗೂರು, ಆಜೆಕ್ಸ್ ಕಂಪನಿಯ ಮಾಲೀಕರಾದ ವಿಜಯ್ ಮತ್ತು ಸುಧಾ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್, ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರಮೇಶ್, ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್, PLD ಬ್ಯಾಂಕ್ ಅಧ್ಯಕ್ಷ ವಿಜಯ್ ರಾಘವ್, ಬಾಬಣ್ಣ, ನರಸಿಂಹಮೂರ್ತಿ, ಆರ್ ಅಶೋಕ್, ರಘು ಇನ್ನಿತರರು ಇದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಅರಣ್ಯ ಇಲಾಖೆಗೆ ವರ್ಗವಾಗಿದ್ದ ರೈತರ ಸಾಗುವಳಿ ಭೂಮಿಯನ್ನು ಬಿಟ್ಟುಕೊಡುವಂತೆ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಮುಂದುವರಿದ ಭಾಗವಾಗಿ ಅದಲು ಬದಲಾಗಿರುವ ಭೂಮಿಯನ್ನು ಕಂದಾಯ ಇಲಾಖೆ ಗುರುತಿಸಿ ಖಾತೆ ಮಾಡಿಕೊಡಲು ಸತಾಯಿಸುತ್ತಿರುವ ತಹಶೀಲ್ದಾರ್ ವಿರುದ್ಧ ದಲಿತ ಸಂಘರ್ಷ ಸಮಿತಿ ಇದೇ ತಿಂಗಳ 13ರಂದು ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಮುಖಂಡ KC ರಾಜಕಾಂತ್ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಸಿಂಗಾಟ ಕದರೇನಹಳ್ಳಿಯಲ್ಲಿ ಸುಮಾರು 60 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದ ಜಮೀನನ್ನು ಅರಣ್ಯ ಇಲಾಖೆ ವಶಪಡಿಸಿಕೊಳ್ಳಲು ಮುಂದಾಗಿದ್ದ ಕ್ರಮವನ್ನು ವಿರೋಧಿಸಿ ಸಿಂಗಾಟ ಕದರೇನಹಳ್ಳಿಯಿಂದ ಪಾದಯಾತ್ರೆ ನಡೆಸಿ ಅರಣ್ಯ ಇಲಾಖೆ ಮುಂದೆ ದಲಿತ ಸಂಘರ್ಷ ಸಮಿತಿ ಸಹಯೋಗದಲ್ಲಿ ಗ್ರಾಮಸ್ಥರು ನಡೆಸುತ್ತಿರುವ ಧರಣಿ ವೇಳೆ ಅರಣ್ಯ ಇಲಾಖೆ ಮತ್ತು ಉಪವಿಭಾಗಾಧಿಕಾರಿಗಳು ಸರ್ವೆ ಮಾಡಿ ಕಂದಾಯ ಇಲಾಖೆಗೆ ಅದಲು ಬದಲಾಗಿದ್ದ ಸರ್ವೆ ನಂಬರ್ 68ರಲ್ಲಿ ಗ್ರಾಮಕ್ಕೆ ಸೇರಬೇಕಾದ ಜಮೀನು ನಮ್ಮದಲ್ಲ, ಕಂದಾಯ ಇಲಾಖೆಗೆ ಸೇರಿದ್ದು ಎಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಆ ಜಮೀನನ್ನು ಕಂದಾಯ ಇಲಾಖೆ ದಲಿತ ರೈತರ ಹೆಸರಿಗೆ ಮಾಡಿಕೊಡಲು ತಹಶೀಲ್ದಾರ್ ರಶ್ಮಿಯವರು ಮುಂದಾಗುತ್ತಿಲ್ಲ. ಆದ್ದರಿಂದ ಈ ಧರಣಿ ಮುಂದುವರಿದ ಭಾಗವಾಗಿ ಸೋಮವಾರ 13ರಂದು ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಮುಖಂಡ KC ರಾಜಕಾಂತ್ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಘೋಷಿಸಿದರು. ದೊಡ್ಡ ದೊಡ್ಡ ಕಂಪನಿಗಳು, ವಿಶ್ವವಿದ್ಯಾಲಯಗಳು, ಕಾಲೇಜುಗಳು, ಧರ್ಮ ಪೀಠಗಳಿಗೆ ಎಕರೆ ಗಟ್ಟಲೆ ಅರಣ್ಯ ಇಲಾಖೆ ಜಮೀನು ವಶಪಡಿಸಿಕೊಂಡು ಎಂಜಾಯ್ ಮಾಡುತ್ತಿದ್ದ ಅರಣ್ಯ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ. ಆದರೆ ಬಡವರ ತಮ್ಮ ಜೀವನಕ್ಕಾಗಿ 1-2 ಎಕರೆಯಲ್ಲಿ ಸಾಗುವಳಿ ಮಾಡುತ್ತಿದ್ರೆ ಓಡಿ ಬಂದು ವಶಪಡಿಸಿಕೊಳ್ತೀರಾ? ಅರಣ್ಯ ಇಲಾಖೆಯವರಿಗೆ ಇಷ್ಟೊಂದು ದುರ್ದು ಇದೆ, ಆದರೆ ಕಂದಾಯ ಇಲಾಖೆ ಯಾಕೆ ಅವರಿಗೆ ಸೇರಿದ ಜಮೀನು ವಶಕ್ಕೆ ಪಡೆದುಕೊಳ್ಳಲು ಹಿಂದೆಟು ಹಾಕುತ್ತಿದೆ ಎಂದು ಕಂದಾಯ ಇಲಾಖೆಗೆ ಗುಮ್ಮಿದ್ರು. ಇದು ಕೇವಲ ಚಿಕ್ಕಬಳ್ಳಾಪುರ ತಾಲೂಕಿಗೆ ಸೀಮಿತವಾಗಿಲ್ಲ, ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಇದೇ ಪರಿಸ್ಥಿತಿ ಇದೆ ಎಂದು ಕಿಡಿಗಾಡಿದ್ರು. ಆಮೇಲೆ ಇದಕ್ಕೂ ಕೂಡ ಗೊತ್ತಿರ್ತಕ್ಕಂಥದ್ದು ನಿಮಗೆ ಯಾಕೆ ಇವೆಲ್ಲ ಕೂಡ ಹೇಳ್ತಾ ಇದ್ದೀನಿ ಅಂದ್ರೆ, ಅರಣ್ಯ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು 165 ಎಕರೆ ಪಾಣಿಯನ್ನು ಮೆನ್ಷನ್ ಮಾಡಿದ್ದಾರೆ. ಯಾವುದ್ರಲ್ಲಿ ಸರ್ವೆ ನಂಬರ್ 67ರಲ್ಲಿ ಕಂದಾಯ ಇಲಾಖೆಯವರು ಮೆನ್ಷನ್ ಮಾಡಿರೋ ಪ್ರಕಾರನೇ 165 ಎಕರೆ ಜಮೀನನ್ನ ಅರಣ್ಯ ಇಲಾಖೆಯವರಿಗೆ ಪಾಣಿ ಮಾಡಿಕೊಟ್ಟಿದ್ದಾರೆ. ಈ ಭೂಮಿಯಲ್ಲಿ VTU ಕಾಲೇಜ್ ನಮ್ಗೆ ಗೊತ್ತಿದೆ, ವಿಶ್ವೇಶ್ವರಯ್ಯ ತಾಂತ್ರಿಕ ಯೂನಿವರ್ಸಿಟಿಗೆ 50 ಎಕರೆ ಜಮೀನನ್ನ ಅವರು ಬರ್ಸ್ಕೊಂಡು ಬಂದಿದ್ದಾರೆ. ಈ ವೇಳೆ ಮುಖಂಡರಾದ ಗಂಗಪ್ಪ, ಪರಮೇಶ್, ವೆಂಕಟರಮಣಪ್ಪ, ವೇಮಣ್ಣ, ಸಂಗಮೇಶ್ ಇತರರು ಇದ್ದರು. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ಗೌರಿಬಿದನೂರು ನಗರದ ವಿವಿಪುರಂ ಬಡಾವಣೆಯಲ್ಲಿನ ಶೃಂಗೇರಿ ಶ್ರೀ ಶಾರದಾ ದೇವಿ ದೇವಸ್ಥಾನದಲ್ಲಿ ಕಳೆದ 3 ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು, ಗಣಪತಿ ಪೂಜೆ, ಪುಣ್ಯಾಹ ಹೋಮ, ಶಿಖರ ಸ್ಥಾಪನೆ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಗೌರಿಬಿದನೂರು ನಗರದ ವಿವಿಪುರಂ ಬಡಾವಣೆಯಲ್ಲಿನ ಶೃಂಗೇರಿ ಶ್ರೀ ಶಾರದಾ ದೇವಿ ದೇವಸ್ಥಾನದಲ್ಲಿ ಕಳೆದ 3 ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು, ಗಣಪತಿ ಪೂಜೆ, ಪುಣ್ಯಾಹ ಹೋಮ, ಶಿಖರ ಸ್ಥಾಪನೆ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಬುಧವಾರದಂದು ಮೂಲ ಮಂತ್ರ ಹೋಮ, ಶಾಂತಿ ಪ್ರಾಯಶ್ಚಿತ ಹೋಮ, ಸಿಂಹ ಲಗ್ನ ಶುಭ ಮುಹೂರ್ತದಲ್ಲಿ ಶ್ರೀ ಶೃಂಗೇರಿ ಶಾರದಾ ಮಠದ ಜಗದ್ಗುರುಗಳಾದ ಶ್ರೀ ವಿಧುಶೇಖರ ಭಾರತೀಯ ಸನ್ನಿಧಾನಂಗಳವರ ಅಮೃತ ಆಸ್ತದಿಂದ ಶ್ರೀ ಮಹಾಗಣಪತಿ, ಶ್ರೀ ಶಾರದಾ ದೇವಿ, ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಗೆ ಬ್ರಹ್ಮ ಕುಂಭಾಭಿಷೇಕ, ಮಹಾಪೂಜೆ, ಶಿಖರ ಕುಂಭಾಭಿಷೇಕವನ್ನು ನೆರವೇರಿಸಿದರು. ಬಳಿಕ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದ ಶ್ರೀ ಶೃಂಗೇರಿ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮೀಜಿ ಅವರು, ಈ ಶಾರದಾ ದೇವಸ್ಥಾನವು ಅನೇಕ ವರ್ಷಗಳಿಂದ ಭಕ್ತರ ನಂಬಿಕೆ ಮತ್ತು ಶ್ರದ್ಧೆಯ ಕೇಂದ್ರವಾಗಿದೆ. ಮಠದ ಅಭಿವೃದ್ಧಿ ಕಾರ್ಯಗಳನ್ನು ಭಕ್ತರು ವಿಶೇಷ ಪರಿಶ್ರಮದಿಂದ ನಿರ್ವಹಿಸುತ್ತಿದ್ದಾರೆ. ಸುಮಾರು 8 ವರ್ಷಗಳ ಹಿಂದೆ ನಾವು ಈ ಪ್ರಾಂತ್ಯಕ್ಕೆ ಭೇಟಿ ನೀಡಿದ್ದಾಗ ಅಭಿವೃದ್ಧಿ ಕಾರ್ಯಗಳ ಕುರಿತು ಕೈಗೊಂಡಿದ್ದ ಸಂಕಲ್ಪವು ಇಂದು ನೆರವೇರಿದೆ. ಆಧುನಿಕ ಯುಗದಲ್ಲಿಯೂ ಧರ್ಮ, ಸಂಪ್ರದಾಯ ಮತ್ತು ಶಾಸ್ತ್ರಗಳ ಆಚರಣೆ ಅತಿ ಅವಶ್ಯಕವಾಗಿದೆ ಎಂದರು. ಈ ಒಂದು ಧಾರ್ಮಿಕತೆಯನ್ನು ವಿಶೇಷವಾಗಿ ಬೆಳೆಸಿ ಇದನ್ನು ವಿಶೇಷವಾಗಿ ಜಾಗೃತಗೊಳಿಸುವಂತಹ ಸದುದ್ದೇಶದಿಂದ ಈ ಒಂದು ಊರಿನಲ್ಲಿ ಅನೇಕ ವರ್ಷಗಳ ಹಿಂದೆ ಈ ದೇವಸ್ಥಾನವು ಪ್ರತಿಷ್ಠೆ ಆಯಿತು. ಈ ದೇವಸ್ಥಾನದ ಸಂಸ್ಥಾಪನೆ ಆಯಿತು. ಅಲ್ಲಿಂದ ವಿಶೇಷವಾಗಿ ಇದು ನಡೀತಾ ಬಂದು ಇವತ್ತು ನಾವು ನೋಡುವಂತಹ ರೀತಿಯಲ್ಲಿ ಒಂದು ವಿಶೇಷವಾದಂತಹ ಅಭಿವೃದ್ಧಿಯನ್ನು ಪಡೀತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ರಘುನಾಥ್, ಬ್ರಾಹ್ಮಣ ಕ್ಷೇಮಾಭ್ಯುದಯ ಸಂಘದ ಅಧ್ಯಕ್ಷ ರಘು, ಮಾಜಿ ಅಧ್ಯಕ್ಷ ಅಶೋಕ್ ಕಾರಣಹಳ್ಳಿ, ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಆಫ್ ಕರ್ನಾಟಕ ಅಧ್ಯಕ್ಷ ಎಚ್.ಎನ್. ಸುಬ್ರಹ್ಮಣ್ಯ, ವಿದುರಾಶ್ವಥ ಅಶ್ವಥ್, ನಾರಾಯಣಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷ ರಾಜೇಂದ್ರ ಪ್ರಸಾದ್ ಡಿವಿ, ಬಿಎಸ್ ರಾಘವೇಂದ್ರ ಭಟ್ಟರು, ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಜಿಲ್ಲಾಧ್ಯಕ್ಷ ಕೆ ನಾಗಭೂಷಣ್ ರಾವ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಉಪಾಧ್ಯಕ್ಷ ಪಿಆರ್ ಪ್ರಕಾಶ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಎಚ್.ವಿ. ಮಂಜುನಾಥ್ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಕೆಜಿಎಫ್ ನಗರ ಭಾಗದಲ್ಲಿ ಸುಸಜ್ಜಿತ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸುವುದಕ್ಕೆ ನಮ್ಮ ಮೊದಲ ಆದ್ಯತೆಯಾಗಿದೆ. ಪ್ರಸ್ತುತ ರು. ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿದ್ದು, ಮುಂಬರುವ ದಿನಗಳಲ್ಲಿ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಅನುದಾನವನ್ನು ತಂದು ನಗರದಲ್ಲಿ ಬಾಕಿ ಉಳಿದಿರುವ ಎಲ್ಲ ಕಾಮಗಾರಿಗಳನ್ನು ಹಂತ ಹಂತವಾಗಿ ಪೂರ್ಣಗೊಳಿಸಲಾಗುವುದು ಎಂದು ಶಾಸಕಿ ರೂಪಕಲಾ ಶಶಿಧರ್ ಹೇಳಿದರು. ಕೆಜಿಎಫ್ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ಬದ್ಧವಾಗಿರುವ ಶಾಸಕರಾದ ರೂಪಕಲಾ ಎಂ ಶಶಿಧರ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ನಗರದ ವಿವಿಧ ವಾರ್ಡ್ಗಳಲ್ಲಿ ಹಮ್ಮಿಕೊಳ್ಳಲಾಗಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಬುಧವಾರ ಅಧಿಕೃತವಾಗಿ ಭೂಮಿ ಪೂಜೆ ನೆರವೇರಿಸಿದರು. 2025-26ನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಕಾಮಗಾರಿಗಳ ಯೋಜನೆ ಅಡಿಯಲ್ಲಿ ಕೆಜಿಎಫ್ ಕ್ಷೇತ್ರಕ್ಕೆ ಬಿಡುಗಡೆಯಾಗಿದ್ದ ಅನುದಾನದ ಪೈಕಿ ರು. 10 ಕೋಟಿ ಮೊತ್ತವನ್ನು ಕೆಜಿಎಫ್ ನಗರದ ಭಾಗದ ಅಭಿವೃದ್ಧಿಗಾಗಿಯೇ ಶಾಸಕರು ಮೀಸಲಿಟ್ಟಿದ್ದಾರೆ. ಈ ಪೈಕಿ ಇಂದು ಪ್ರಥಮ ಹಂತದಲ್ಲಿ ಸುಮಾರು 1.85 ಕೋಟಿ ಅಂದಾಜು ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಮಾರ್ಕೆಟ್ನ ನಾವು ಈ ಅಂಗಡಿಗಳೆಲ್ಲ ತೆರವು ಮಾಡಿ ಬೇರೆ ನಿಮಗೋಸ್ಕರ ಇಲ್ಲಿ ಅಂಗಡಿ ಕಟ್ತೀವಿ ಅಂತಂದಾಗ ಪ್ರತಿಯೊಬ್ಬರು ನಮ್ಗೆ ಇವತ್ತು ಲಿಸ್ಟ್ ಕೊಟ್ಟಿರೋದು, ಕಮಿಷನರಿಗೆ ಕೊಟ್ಟಿದ್ದಾರೋ ಇಲ್ಲೋ, 550 ಜನ ನಮ್ಮ ಹತ್ರ ವಾಲಂಟ್ರಿಯಾಗಿ ಬಂದು 5,000 ಅಲ್ಲ ಇನ್ನೂ ಜಾಸ್ತಿ ಮಾಡಿ ರೋಡ್ ಕೊಡಿ, ಕಸ್ಟಮರ್ಸ್ ನಮ್ಮ ಅಂಗಡಿಗೆ ಉಡ್ಕೊಂಡು ಬರೋ ಅಂಥ ಅಟ್ಮಾಸ್ಫಿಯರ್ನ ಇಲ್ಲಿ ಕೊಡಿ. ನೀವು 5,000 ಅಲ್ಲ ಅಂದರೆ ಇನ್ನೂ ಜಾಸ್ತಿ ನೀವು ಬಾಡಿಗೆ ತಗೊಳ್ಳಿ. ರೋಡ್ ಇಲ್ಲ, ಕಸ್ಟಮರ್ ಮೂಗು ಮುಚ್ಕೊಂಡು ಬರ್ತಾರೆ, ಏನು ವ್ಯಾಪಾರ ನಡೆಯಲ್ಲ, ಇಡೀ ದಿನ ಕುತ್ಕೊಂಡು ನಾವೇ ಸರ್ವೈವ್ ಆಗಲ್ಲ, ನಮ್ಮ ಫ್ಯಾಮಿಲಿನ ಹೆಂಗೆ ಸಾಕ್ತೀವಿ ಅಂತ ಮಾತಾಡಿದಾಗ ನಾನು ಕಷ್ಟ ಬಿದ್ದಿರೋದು ನಿಜಾನೇ. ಆದರೆ ಹಿಂದೆ 100 ಮಾತಾಡಿದ್ರು, ಅವ್ರು ಹಂಗಿಸಿದ್ರು, ಅವ್ರು ಅವಮಾನ ಮಾಡಿದ್ರು, ನಾನು ಕೆಲಸ ಮಾಡಿದ್ದೀನಿ. ಯಾರು ಇವತ್ತವರೆಗೂ ವ್ಯಾಪಾರಿ ಹೊಟ್ಟೆ ಮೇಲೆ ಹೊಡೆದಿದ್ದೀನಿ ಅಂತ ಒಬ್ಬರು ಮಾತಾಡಿಲ್ಲ. ಯಾಕೆಂದರೆ ಅಶೋಕ ರೋಡೇ ನಿಮಗೆ ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್. ವಾರ್ಡ್ಗಳ ನಿವಾಸಿಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳಾದ ಬೀದಿ ದೀಪಗಳು, ರಸ್ತೆಗಳು ಹಾಗೂ ಚರಂಡಿಗಳನ್ನು ಮಾಡಿಕೊಳ್ಳಲಾಗಿದೆ.
ಅದೇ ರೀತಿ ಶೀಘ್ರವಾಗಿ ನೂತನ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಿವಾಸಿಗಳು ಶಾಸಕರ ಬಳಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಇಂದಿರಾ ಗಾಂಧಿ, ವಳ್ಳಾಳ್ ಮುನ್ಸ್ವಾಮಿ, ಶ್ರೀನಿವಾಸ್, ನಗರಸಭೆ ಮಾಜಿ ಸದಸ್ಯರಾದ ಕರುಣಾಕರನ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಶಾಹಿದ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಣಿಕ್ಯಂ, ನಗರಸಭೆ ಪೌರಾಯುಕ್ತ ಶ್ರೀಧರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ಬಳಿಕ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಂತಾಮಣಿ ನಗರದ ಅಗ್ರಹಾರದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿರುವ ಮಂಚಿನಿಲ್ಲು ಕಲ್ಯಾಣಿ ಸಂಪೂರ್ಣ ನಿರ್ಲಕ್ಷ್ಯಕ್ಕೊಳಗಾಗಿದ್ದು, ತಕ್ಷಣವೇ ಸ್ವಚ್ಛತಾ ಕಾರ್ಯ ಕೈಗೊಳ್ಳುವಂತೆ ದೇವಾಲಯದ ಟ್ರಸ್ಟ್ ಹಾಗೂ ಭಕ್ತರು ನಗರಸಭಾ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಕಲ್ಯಾಣಿಯಲ್ಲಿ ಜಂಬೆ, ಮುಳ್ಳಿನ ಗಿಡಗಂಟೆಗಳು ಮತ್ತು ಕಳೆಗಿಡಗಳು ವ್ಯಾಪಕವಾಗಿ ಬೆಳೆದು ನೀರು ಕಲುಷಿತಗೊಂಡಿದೆ. ಇದರಿಂದ ದುರ್ವಾಸನೆ ಹರಡ್ತಾ ಇದ್ದು ಪರಿಸರ ಅಸ್ವಚ್ಛತೆಗೊಂಡಿದೆ. ಇತಿಹಾಸ ಮತ್ತು ಧಾರ್ಮಿಕ ಮಹತ್ವ ಹೊಂದಿರುವ ಈ ಕಲ್ಯಾಣಿಯ ದುಸ್ಥಿತಿ ಸ್ಥಳೀಯರು ಹಾಗೂ ಭಕ್ತರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಕಲ್ಯಾಣಿಯ ಮಧ್ಯಭಾಗದಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿಯವರ ವಿಗ್ರಹ ಇದ್ದು, ಪೂಜೆ, ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಇತರ ಆಚರಣೆಗಳನ್ನು ನಡೆಸಲು ಭಕ್ತರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಅಲ್ಲದೆ ಕಳೆಗಿಡಗಳು ದಟ್ಟವಾಗಿ ಬೆಳೆದಿರೋದ್ರಿಂದ ಹಾವುಗಳ ಕಾಟವು ಹೆಚ್ಚಾಗಿದ್ದು, ಭಕ್ತರು ಭಯದ ವಾತಾವರಣದಲ್ಲಿ ದೇವಾಲಯಕ್ಕೆ ಆಗಮಿಸುವಂತಾಗಿದೆ ಅಂತ ಸ್ಥಳೀಯರು ತಿಳಿಸಿದ್ದಾರೆ. ಈ ಸಮಸ್ಯೆಯನ್ನು ಹಲವು ಬಾರಿ ಸಂಬಂಧಪಟ್ಟ ನಗರಸಭಾ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ದೇವಾಲಯದ ಟ್ರಸ್ಟ್ ಸದಸ್ಯರು ಆರೋಪಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಂಪೇಗೌಡ ಜಯಂತಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ತೋರಿದ ಅಪಮಾನ ಹಿನ್ನೆಲೆ ದಾಖಲಾಗಿದ್ದ ಪ್ರಕರಣದ ತನಿಖೆಗೆ ಹೈಕೋರ್ಟ್ನಿಂದ ತಡೆಯಾಜ್ಞೆ. ಬಿಡುವಿಲ್ಲದ ಸಮಯದಲ್ಲೂ ನವ ಜೋಡಿಗೆ ಶುಭ ಕೋರಿದ ಪ್ರಧಾನಿ ಮೋದಿ, ಸಂಭ್ರಮದಲ್ಲಿ ತೇಲಾಡಿದ ಕುಟುಂಬ. ಜನವಸತಿ ಸಮೀಪ 2 ಕರಡಿಗಳು ಪ್ರತ್ಯಕ್ಷ, ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ನೇರ ಬಾಕಿ ಇಲ್ಲ, ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.